ಜ್ಞಾನದ ಬೆಳಕು ಮನಸ್ಸನ್ನು ಬೆಳಗಲಿ, ಹಣತೆಯ ಬೆಳಕು ಮನೆಯನ್ನು ಬೆಳಗಲಿ. ದೀಪದಂತೆ ನಿಮ್ಮ ಬದುಕು ಯಾವಾಗಲೂ ಹೊಳೆಯುತ್ತಲೆಂದು ಹಾರೈಸುತ್ತಾ ಮನೆ ಮಾತು ಚಾನಲ್ನ ವತಿಯಿಂದ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವ್ಲಾಗ್ನ ದೀಪಾವಳಿ ಹಬ್ಬದ ಕ್ಲೀನಿಂಗ್ನೊಂದಿಗೆ ಶುರು ಮಾಡ್ತಾ ಇದ್ದೀನಿ. ಉಳಿದಂತೆ ಪೂರ್ತಿ ಮನೆ ದಸರಾ ಹಬ್ಬಕ್ಕೆ ಕ್ಲೀನ್ ಆಗಿದೆ. ಈ ಸೋಫಾನು ಜಸ್ಟ್ ಡಸ್ಟ್ ಮಾಡ್ಕೊಂಡಿದ್ದೆ. ಇವತ್ತು ಡೀಪ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ 4ರಿಂದ 5 ದಿನದ ರೆಕಾರ್ಡಿಂಗ್ ಇದೆ. ಅಂದರೆ ದೀಪಾವಳಿ ಕ್ಲೀನಿಂಗು ಮತ್ತು ತಿಂಡಿಗಳನ್ನು ತಯಾರಿಸೋದು ಮತ್ತು ನಮ್ಮನೆಯಲ್ಲಿ ನಾವು ದೀಪಾವಳಿನ ಹೇಗೆ ಆಚರಿಸ್ತೀವಿ ಅಂತ. ಕೆಲವೊಮ್ಮೆ ಸೋಫಾ ಮೇಲೆ ಕೂತ್ಕೊಂಡು ಟಿ ವಿ ನೋಡ್ತಾ ಊಟ ಮಾಡ್ತೀವಿ. ಮಕ್ಕಳಂತೂ ಇಲ್ಲೇ ಏನಾದರೂ ತಿನ್ನೋದು ಕುಡಿಯೋದು ಮಾಡ್ತಾನೆ ಇರ್ತಾರೆ. ಅದು ಇದು ಚೆಲ್ಲಿ ಸೋಫಾ ತುಂಬಾ ಗಲೀಜಾಗಿಬಿಟ್ಟಿತ್ತು. ಹಾಗಾಗಿ ಈ ಸೋಫಾ ಕವರ್ಗಳನ್ನು ಇವತ್ತು ತೆಗೆದು ವಾಶ್ಗೆ ಹಾಕ್ತಾ ಇದ್ದೀನಿ. ಈ ಸೋಫಾ ಕವರ್ಗಳು ತುಂಬಾ ಟೈಟ್ ಇವೆ. ಅಷ್ಟು ತೆಗೆಯೋಷ್ಟೊತ್ತಿಗೆ ಫುಲ್ ಸುಸ್ತಾಗ್ಬಿಡ್ತು. ಸೋಮನ್ ಸ್ಕೂಲ್ ರಜೆ ಇದ್ದಿದ್ದರಿಂದ ಅವಳು ಸಹ ನನ್ನ ಜೊತೆ ಕೈ ಜೋಡಿಸಿದ್ಲು. ಸಂಜೆ ಅನ್ನೋಷ್ಟಕ್ಕೆ ಕುಷನ್ ಕವರ್ಗಳು ವಾಶ್ ಆಗಿ ಒಣಗಿ ರೆಡಿಯಾಗಿದ್ವು. ನಾನು, ಸೌಮ್ಯ, ಸಂಕಲ್ಪ ಎಲ್ಲರೂ ಸೇರಿ ಹಾಕಿದ್ವಿ. ತೆಗೆಯೋದು ಎಷ್ಟು ಕಷ್ಟ ಆಯಿತು, ಹಾಕೋದು ಇನ್ನೂ ಕಷ್ಟ ಆಯಿತು. ಪೂರ್ತಿ ಸೋಫಾ ಎಲ್ಲ ಸ್ವಚ್ಛ ಆದಮೇಲೆ ಎಷ್ಟು ಸಮಾಧಾನ ಅನ್ನಿಸ್ತಾ ಇದೆ. ದೀಪಾವಳಿ ಹಬ್ಬದ ಸಲುವಾಗಿ ನಾನು ಒಂದಷ್ಟು ಕುಷನ್ ಕವರ್ಗಳನ್ನು ಆನ್ಲೈನ್ ಆರ್ಡರ್ ಮಾಡಿದ್ದೆ. ಅವನ್ನ ಇವತ್ತು ಹಾಕ್ತಾ ಇದ್ದೀನಿ. ಈ ಮನೇನ ಡೆಕೋರೇಟ್ ಮಾಡೋದು ಅಂದರೆ ನನಗೆ ಎಲ್ಲೆಲ್ಲದ ಹುರುಪು. ನನಗೆ ಒಂಥರ ಅದು ಥೆರಪಿ ಅನಿಸುತ್ತೆ ಅಂತ ಹೇಳ್ಬೋದು. ನಾನು ಚಿಕ್ಕವಳಿದ್ದಾಗ ನಮ್ಮ ಮನೆಯಲ್ಲಿ ಪ್ರತಿ ವರ್ಷ ದೀಪಾವಳಿ ಹಬ್ಬಕ್ಕೆ ಫ್ರೆಶ್ ಖವಾನ ತರಿಸಿ ಜಾಮೂನ್ ಮಾಡ್ತಾಯಿದ್ರು. ಅದರದ್ದು ರುಚಿನೇ ಬೇರೆ. ನನಗೆ ದೀಪಾವಳಿ ಹಬ್ಬ ಅಂತಂದರೆ ಈ ಜಾಮೂನ್ ತಿನ್ನೋದು, ಪಟಾಕಿ ಹಾರಿಸೋದು. ನಾನು ಸಹ ಇಲ್ಲಿ ಈ ಫ್ರೆಶ್ ಖವಾ ಸಿಗದೇ ಇರೋದ್ರಿಂದ ಇನ್ಸ್ಟಂಟ್ ಜಾಮೂನ್ ಮಿಕ್ಸ್ ತರಿಸಿ ಜಾಮೂನ್ ಮಾಡ್ತಾಯಿದ್ದೆ. ಬಟ್ ಅದರದ್ದು ರುಚಿ ಫ್ರೆಶ್ ಖವಾದಿಂದ ಮಾಡಿರುವಂಥ ಜಾಮೂನ್ ರುಚಿನೇ ಬೇರೆ. ಸೊ ಈ ಸತಿ ಬೇರೆ ರೆಸಿಪಿ ಟ್ರೈ ಮಾಡೋಣ ಅಂತ ಒಂದು ಯೂಟ್ಯೂಬಲ್ಲಿ ಹಾಲಿನ ಪೌಡರಿಂದ ಮಾಡುವಂಥ ಒಂದು ಜಾಮೂನ್ ರೆಸಿಪಿ ನೋಡಿದ್ದೆ. ಅದಕ್ಕೆ ಅಂತ ಹಾಲಿನ ಪೌಡ್ರನ್ನು ತರಿಸಿ 2 ರೆಸಿಪಿ ಟ್ರೈ ಮಾಡಿದೆ. ಬಟ್ 2 ರೆಸಿಪಿಯಲ್ಲೂ ಎಷ್ಟು ಜಾಮೂನುಗಳು ಒಡೆದೋದ್ವು. ಮತ್ತೇನು ಮಾಡೋದು ಅಂತ ಮತ್ತೆ ಹೊರಗಡೆಯಿಂದ ರೆಡಿಮೇಡ್ ಜಾಮೂನನ್ನು ತರಿಸಿದ್ದಾಯಿತು. ಇನ್ನೇನು ನಾಳೆಯಿಂದ ಬೆಳಕಿನ ಹಬ್ಬ ದೀಪಾವಳಿ ಶುರು ಆಗಿಬಿಡುತ್ತೆ.
ಅದಕ್ಕೆ ಈ ಕಲರ್ಫುಲ್ ಲೈಟ್ಸು ಮತ್ತು ಆಕಾಶ ಬುಟ್ಟಿ ಇಲ್ಲ ಅಂತಂದರೆ ದೀಪಾವಳಿ ಆಚರಣೆ ಅಪೂರ್ಣ ಅನಿಸ್ಬಿಡುತ್ತೆ. ಹಾಗಾಗಿ ನಾವೆಲ್ಲರೂ ಸೇರಿ ಇವತ್ತು ಲೈಟಿಂಗ್ಸ್ ಹಾಕ್ತಾಯಿದ್ದೀವಿ. ಇವತ್ತು ನರಕ ಚತುರ್ದಶಿ. ಇವತ್ತು ನಮ್ಮ ಮನೆಯಲ್ಲಿ ಎಲ್ಲರೂ ಮೊದಲು ತಲೆ ಸ್ನಾನ ಮಾಡ್ತೀವಿ. ನಂತರ ದೇವ್ರ ಪೂಜೆ ಮಾಡಿ ಅದಾದಮೇಲೆ ಮನೆಯಲ್ಲಿ ಇರುವಂತಹ ಎಲ್ಲ ಹೆಣ್ಮಕ್ಳು, ಮನೆಯಲ್ಲಿ ಇರುವಂತಹ ಎಲ್ಲ ಗಂಡಸರಿಗೆ ಆರತಿ ಮಾಡ್ತೀವಿ. ಆಮೇಲೆ ಇವತ್ತಿಂದ ಊಟ ಅಂದರೆ ಹೋಳಿಗೆ ಮತ್ತು ಕಟ್ಟಿನ ಸಾರು. ಎಲ್ಲರೂ ಕೂತ್ಕೊಂಡು ಹೋಳಿಗೆ ಊಟನ ಮಾಡ್ತೀವಿ. ನೀವು ನಿಮ್ಮ ಮನೆಯಲ್ಲಿ ಈ ಹಬ್ಬನ ಹೇಗೆ ಆಚರಣೆ ಮಾಡ್ತೀರಿ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮಮ್ಮ ಮತ್ತು ಅಜ್ಜಿ ಅವರೆಲ್ಲ ಈ ಥರ ಪ್ಲೇಟಿಗೆ ಬಟ್ಟೆ ಕಟ್ಟಿ ಅದ್ರ ಮೇಲೆ ಹೋಳಿಗೆಯನ್ನು ಹಿಟ್ಟು ಹಚ್ಚಿ ಮಾಡ್ತಾಯಿದ್ರು. ನಾನು ಹಾಗೆ ಮಾಡ್ತಾಯಿದ್ದೀನಿ. ಇದರಲ್ಲಿ ಎಣ್ಣೆ ಜಾಸ್ತಿ ಬೇಕಾಗೋದಿಲ್ಲ. ಇವತ್ತು ಬಲಿಪೂಜೆ ಅಂದರೆ ನಾವು ಬಲಿಪಾಡ್ಯ ಅಂತ ಕರಿತೀವಿ. ಈಗ ಸಂಜೆ ಆಗಿದೆ. ನಮ್ಮ ಮೈದ್ನ ಫ್ಯಾಮಿಲಿ, ನಮ್ಮ ತಂಗಿಯವ್ರ ಫ್ಯಾಮಿಲಿ, ಆಮೇಲೆ ನಮ್ಮ ತಂದೆ ತಾಯಿ ಎಲ್ಲರನ್ನೂ ನಾನು ಫರಾಳ ತಿನ್ನೋದಕ್ಕೆ ಕರೆದಿದ್ದೆ. ಅವರಿನ್ನೇನು ಬರೋ ಟೈಮ್ ಆಗಿದೆ. ಹಾಗಾಗಿ ಬೇಕಾಗಿ ಸ್ವಲ್ಪ ಡೆಕೋರೇಟ್ ಮಾಡ್ತಾಯಿದ್ದೀನಿ.
ಎಲ್ಲರೂ ಆರಾಮಾಗಿ ಮಾತಾಡ್ತಾ ಫರಾಳವನ್ನು ತಿಂದು ಕೆಳಗಡೆ ಪಟಾಕ್ಷಿ ಹಾರಿಸೋದಕ್ಕೆ ಹೋದ್ವಿ. ನಮ್ಮ ಅಪಾರ್ಟ್ಮೆಂಟಲ್ಲಿ 8ರಿಂದ 10 ಗಂಟೆವರೆಗೆ ಅಷ್ಟೇ ಪಟಾಕ್ಷಿ ಹಾರಿಸ್ಬೇಕು ಅಂತ ರೂಲ್ಸ್ ಇದೆ. ಹಾಗಾಗಿ ನಾವೆಲ್ಲ ಹೋಗೋಷ್ಟೊತ್ತಿಗೆ ಅಷ್ಟು ಟೈಮ್ ಆಗಿಬಿಟ್ಟಿತ್ತು. ಇವತ್ತು ಮಂಗಳವಾರ. ಇವತ್ತು ಶಂಕರ್ ಅವರ ಆಫೀಸಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅದಕ್ಕೆ ರೆಡಿ ಆಗ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.